ಅಲ್ಲ ಅಲ್ಲ ಅರವಿಂದ್ ಅವರ ಹೇಳಪ್ಪ ಇಲ್ಲಿ ಅರವಿಂದ 6,948 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಲ್ಲ, ಖರ್ಚಾಗಿ ಮಾಡಿರೋರು ಯಾರು? 6,948 ಕೋಟಿ ಯಾರು ಖರ್ಚು ಮಾಡಿರೋರು? ನೀರು ಕೊಟ್ಟಿದ್ದ? ನಿಮ್ಮ ಪಕ್ಷ ಕೊಟ್ಟಿದ್ದ? ಕೇಂದ್ರ ಕೊಟ್ಟಿದ್ದ? ನೀವು ಏನು ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡಿಲ್ಲ. ಈಗ 6,948 ಕೋಟಿ ಖರ್ಚು ಮಾಡಿ 6,948 ಕೋಟಿ ಖರ್ಚು ಮಾಡಿದ್ದೀವಲ್ಲ 3 ವರ್ಷದಲ್ಲಿ. ಸರ್ ಅಧ್ಯಕ್ಷರೇ, ಹಾಗಾದ್ರೆ ನೀವು ನಾವು ಇವ್ರಿಗೆ ಹಿಂದೆ 16, 17, 18ರಲ್ಲಿ ನಿಮ್ ಆಗಿದ್ದು, ಮುಂದೆ 4 ವರ್ಷ ನಿಮ್ ಆಡಳಿತದಾಗ ಒಂದು ಮನೆ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ, ₹1 ಕಟ್ಟಕ್ಕಾಗ್ಲಿಲ್ಲ ನಿಮ್ಗ. ಇದನ್ನ ಸಿದ್ದರಾಮಯ್ಯ ಸಾಹೇಬರು 6,000 ದುಡ್ಡು ಏನೇ ಸ್ಪೆಷಲ್ ಅಡಿಷನ್ ದುಡ್ಡು ಕೊಟ್ಟಿದ್ರಿಂದ ಅದು ಕಂಪ್ಲೀಟ್ ಆಯ್ತು. ನಿಮ್ ಕಡೆ ₹1 ಕೊಡಕ್ಕಾಗ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಲಿಂದನೂ ಇದ್ದಂತ ಅದ್ರ ಮೇಲೆ GST ಹಾಕಿದ್ರಿ ನೀವು. ನಮ್ ಸರ್ಕಾರ UPA ಗೌರ್ಮೆಂಟ್ ಪ್ರಸ್ತಾಪ ಮಾಡಿದಾಗನೆ ನೀವು ಎಷ್ಟು ಮನೆ ಮಂಜೂರು ಮಾಡಿದೀರಿ ಅಂತ ಹೇಳ್ಬಿಡಿ ಅಷ್ಟೇ. ಮಾಡ್ಕೊಂಡೇ ಇರೋದು ಬೇರೆ ಅಲ್ರಿ. ನೀವು ಅಪ್ಪ ಆಯ್ತು ಹೇಳಿದ್ರಲ್ಲ, ನೀವು ಯಾಕೆ ಮಾತಾಡ್ತೀರಿ? ಯಾರಕ್ಕೆ ಜನ ಅಂದ್ರು ಅಭಯ್ ಪ್ರಸಾದ್ ಮುಖ್ಯ ಹೇಳ್ತಾರೆ ಯಾಕೆ? ಆದ್ರೆ ಸ್ಲಮ್ ಬೋರ್ಡ್ ಚೇರ್ಮನ್ ನೀವು ಚರ್ಚೆ ಮಾಡಬೇಡಿ. ನೀವು ಯಾಕೆ ಚರ್ಚೆ ಮಾಡ್ತೀರಲ್ಲ? ಮನೆ ಸ್ಯಾಂಕ್ಷನ್ ಮಾಡಿದ್ರಿ, ದುಡ್ಡು ಕೊಟ್ಟಿಲ್ಲ, ಕಟ್ಲೂ ಇಲ್ಲ. ನಾವು ಮಾತಾಡ್ಬೇಡಿ ಚಂದ್ರಪ್ರಸಾದ್ ಅವರೇ, ನೀವು ಮಾತಾಡ್ಬೇಡಿ. ಸರ್ ದಯಮಾಡಿ ಸ್ಲಮ್ ಬೋರ್ಡ್ ನಲ್ಲಿ ಒಂದೇ ಒಂದು ಮನೆ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಅವ್ರ ಅವಧಿ 4 ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಎಲ್ಲ 16, 17, 18 ಈ ಕಂಪ್ಲೀಟ್ ಮಾಡಕತ್ತೀವಿ. ನಿಮ್ಮ ಅವಧಿಯಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ನೀವು ಸ್ಲಮ್ ಬೋರ್ಡ್ಗೆ. ಕೇಳಪ್ಪ, ಈಗ ನೋಡಿ, ನಿಮ್ಮ ಅವಧಿನಲ್ಲಿ ಒಂದು ಮನೆನೂ ಕೂಡ ಸ್ಯಾಂಕ್ಷನ್ ಮಾಡಲಿಲ್ಲ. ಏನೇ ಮಾಡಿದ್ರಿ? ಕೊಡ್ಲಿಲ್ಲ. ನಮ್ ಸರ್ಕಾರದಲ್ಲಿ ಮಾಡಿ. ಸರ್ ದಯಮಾಡಿ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಅಲ್ಲಲ್ಲ, ಏನಂದ್ರೆ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಿ, ನೀವು ದುಡ್ಡು ಕೊಟ್ಟಿಲ್ಲ, ಹಿಂಗೆಲ್ಲ ವಾದ ಮಾಡಿದ್ರೆ, ಹಿಂದೆ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ 2017, 18ರಲ್ಲಿ ಸ್ಯಾಂಕ್ಷನ್ ಆಗಿತ್ತು. ನಂತರ ಸೋಮಣ್ಣ ಸಚಿವ ಆದಾಗ ಅದನ್ನ ತೀರಿಸಬೇಕು, ಎಷ್ಟು ಒದ್ದಾಡಿದ್ರು ಅಂತೇಳಿ ದೊಡ್ಡ ಡಿಬೇಟ್ ನಡೀತಿಲ್ಲ. ಗೊತ್ತಿದೆ ನಮಗೆ. ನಿಮ್ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ದು, ನಾನ್ ಮನೆ ಕಟ್ತಾ ಅಂತೆಲ್ಲ ಚರ್ಚೆ ನಡೀತು. ಹಿಂಗೂ ಇದು ಹಂಗೆ ಅಂತ ನೀವು ಕೊನೆ ವರ್ಷ ಎಲ್ಲರೂ ಸ್ಯಾಂಕ್ಷನ್ ಮಾಡೇ ಹೋಗ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡಿರ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡಿದಲೇ ಬಜೆಟ್ ಅಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಅಲೋಕೇಟ್ ಮಾಡಿದ ನಂತರ ಮುಂದೆ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಆಗ್ತದೆ. ಅದನ್ನ ಬಿಟ್ಟು ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ಏನು? ಈಗ 2.5 ವರ್ಷದಲ್ಲಿ ಈ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಎಷ್ಟೆಷ್ಟು ಮನೆಗಳನ್ನು ಟಾರ್ಗೆಟ್ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ಒಂದು ಮನೆ ಕೊಡ್ಲಿಲ್ಲ. ಒಂದೇ ಒಂದು ಮನೆಯನ್ನ ಗ್ರಾಮ ಪಂಚಾಯತಿಗಳಿಗೆ ಕೊಡ್ಲಿಲ್ಲ. 2.5 ವರ್ಷ ಆಯ್ತು. ಆಶ್ರಯ ಸಮಿತಿ ಅಧ್ಯಕ್ಷರು ನಾವು. ಓಕೆ ಮಾನ್ಯ ಅಧ್ಯಕ್ಷರೇ, ನಾವು ಇವರು ದುಡ್ಡು ಕೊಡದೆ ಸ್ಯಾಂಕ್ಷನ್ ಮಾಡಿದಂತ ಮನೆಗಳನ್ನ 4,19,454 ಮನೆಗಳನ್ನ ಕಟ್ಟಿ ಪೂರ್ಣಗೊಳಿಸಿದ್ದೇವೆ. ಅದಕ್ಕೋಸ್ಕರ 6,948 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಹಿಂದೆ 2013-14ರಿಂದ 17-18ವರೆಗಿದ್ದಾಗ 15 ಲಕ್ಷ ಮನೆಗಳು ಕಟ್ತೀವಿ ಅಂತ ಹೇಳಿದ್ದೆವು. ನಾವು 14,52,000 ಮನೆಗಳನ್ನು ಕಟ್ಟಿದ್ವಿ. ಇವರು ಅವಧಿನಲ್ಲಿ 5 ಲಕ್ಷದ ಚಿಲ್ಲರೆ ಮನೆಗಳನ್ನು ಕಟ್ಟಿದ್ರು 4 ವರ್ಷದಲ್ಲಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.